ಭಾನುವಾರ ರಾತ್ರಿ 11:30 ವೇಳೆಗೆ ಬೆಂಗಳೂರಿನ KR ಮಾರ್ಕೆಟ್ ಹತ್ರ ಒಂದು ಗ್ಯಾಂಗ್ ರೇಪ್ ಆಗಿತ್ತು. ಆ ಗ್ಯಾಂಗ್ ರೇಪ್ನ ಇಬ್ಬರು ರೇಪಿಸ್ಟ್ಗಳನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ ಅಂತಕ್ಕಂಥದ್ದು ಪಬ್ಲಿಕ್ ಟಿವಿಗೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಪ ಒಬ್ಬ 37 ವರ್ಷದ ಯುವತಿ, ಆಕೆಯನ್ನು ರೇಪ್ ಮಾಡಿದ್ರು ಇವರು. ಅಲ್ಲೇ ಒಂದು ಶೆಡ್ಗೆ ಕರ್ಕೊಂಡು ಹೋಗಿ ಆಕೆಯನ್ನು ಬಸ್ಗೆ ವೆಯ್ಟ್ ಮಾಡ್ತಾ ನಿಂತಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಸೊ ಹಾಗಾಗಿ ಈಗ ಆ ಪ್ರಕರಣದಲ್ಲಿ ಇಬ್ಬರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಲಭ್ಯವಾಗ್ತಾ ಇದೆ. ಭಾನುವಾರ ಮೊನ್ನೆ ರಾತ್ರಿ ನಡೆದಂತಹ ಘಟನೆ ಇದು. ಗಣೇಶ್ ಮತ್ತು ಶರವಣ ಅಂತ ಇವರಿಬ್ಬರು ಕೂಡ ಅಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ರಂತೆ KR ಮಾರ್ಕೆಟಲ್ಲಿ. ಇವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಹತ್ರನೇ ಹೋಗ್ಬಿಟ್ಟು ಅಡ್ರೆಸ್ ಕೇಳಿದ್ರಂತೆ, ಇಲ್ಲಿ ಎಷ್ಟೊತ್ತಿಗೆ ಬಸ್ ಬರುತ್ತೆ. ಹೌದು, ಅಡ್ರೆಸ್ ಕೇಳಿದ್ದನ್ನೇ ವೀಕ್ನೆಸ್ ಆಗಿ ಇಟ್ಕೊಂಡು ಬನ್ನಿ ಬಸ್ ಬರೋ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ರೇಪ್ ಮಾಡಿರ್ತಕ್ಕಂಥದ್ದು ಅಂತ ಈಗ ಗೊತ್ತಾಗಿರುವಂತಹ ಮಾಹಿತಿ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಗ್ಯಾಂಗ್ ರೇಪ್ನಲ್ಲಿ ಎಷ್ಟು ಜನ ಇದ್ರು ಅಂತಕ್ಕಂಥದ್ದು ಕೂಡ ಇನ್ನೂ ಕನ್ಫರ್ಮ್ ಆಗಬೇಕು. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದರೆ ಮಿಕ್ಕಿದ್ದೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಬಿಡಿ, ಅದೇನು ದೊಡ್ಡ ವಿಚಾರ ಅಲ್ಲ. ಇವರೆಲ್ಲರೂ ಕೂಡ ಲೋಕಲೈಟ್ಸ್, ಹೆಚ್ಚು ಕಡಿಮೆ ಎಲ್ಲ ಇಲ್ಲಿಯವರೇನೆ. KR ಮಾರ್ಕೆಟ್ನಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಇದ್ದಂಥವ್ರು. ಅವರು ಇನ್ನೊಂದು ಅನುಮಾನ ಇದೆ, ಎಲ್ಲರೂ ಕೂಡ ಗಾಂಜಾ ನಶೆಯಲ್ಲಿದ್ದರು ಅಂತಕ್ಕಂಥದ್ದು ಕೂಡ ಅನುಮಾನ ಇದೆ. ಸೊ ಹಾಗಾಗಿ ಎಲ್ಲವನ್ನ ಕೂಡ ಇನ್ ಡೀಟೇಲ್ ಈಗ ಚೆಕ್ ಮಾಡಬೇಕು ಪೊಲೀಸರು ಒಂದು ಕಡೆಯಿಂದ. ಬಟ್ ಬೆಂಗಳೂರಿನಲ್ಲಿ ಈ ಥರದ ಘಟನೆಗಳು, ಮಹಿಳೆಯರೇ ಸೇಫ್ ಅಲ್ವಾ ಬೆಂಗಳೂರಿನಲ್ಲಿ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇತ್ತು. ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆಕೆ ಏನೋ ಪಾಪ ಗಂಡನ ಜೊತೆ ಜಗಳಾಡ್ಕೊಂಡು ಬಂದಿದ್ದಂತೆ, ಅಣ್ಣನ ಮನೆಗೆ ಅಂತ ಯಲಹಂಕಕ್ಕೆ ಹೋಗಬೇಕು ಅಂತ ಬಸ್ಗೆ ವೆಯ್ಟ್ ಮಾಡ್ತಾ ನಿಂತಿದ್ದಾಗ ನಡೆದಂತಹ ಘಟನೆ ಇದು, ಗ್ಯಾಂಗ್ ರೇಪ್. ಈ ಥರದ ಘಟನೆಗಳು ನೋಡಿ ರಾಷ್ಟ್ರ ಮಟ್ಟದಲ್ಲಿ ಊರಿನ ಮರ್ಯಾದೆಯನ್ನು ಹರಾಜಾಕತ್ತೆ. ಎಲ್ಲೋ ಡೆಲ್ಲಿನಲ್ಲಾಯಿತು, ಇನ್ನೆಲ್ಲೋ ಆಯಿತು, ಒಂದು ಕಡೆ ಅಂತ ನಾವು ಓದ್ತಿರ್ತೀವಿ. ಕೋಲ್ಕತ್ತಾದಲ್ಲಿ ಆಯಿತು, ಈಗ ನಿನ್ನೆ ಇದಾಯ್ತಲ್ಲ ಅದು. ಸೊ ಈ ಥರದ ಘಟನೆಗಳು ಬೆಂಗಳೂರಲ್ಲಾದಾಗ ಪ್ರಶ್ನೆ ಮೂಡುತ್ತೆ, ಬೆಂಗಳೂರು ಎಷ್ಟು ಸೇಫ್ ಮಹಿಳೆಯರಿಗೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಕ್ರೈಮ್ ರೇಟ್ ಅಂತೂ ಬೆಂಗಳೂರಿನಲ್ಲಿ ತುಂಬ ಜಾಸ್ತಿ ಆಗಿದೆ. ಅದರ ಮಧ್ಯದಲ್ಲಿ ಇದು ಕೂಡ ಈಗ ಸದ್ಯಕ್ಕೆ ಇಬ್ಬರು ರೇಪಿಸ್ಟ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಗಣೇಶ್ ಮತ್ತು ಶರವಣ ಅಂತಕ್ಕಂಥ ಇಬ್ಬರು ಆರೋಪಿಗಳು. ಅದರ ಜೊತೆಗೆ ಇನ್ನಷ್ಟು ಮಾಹಿತಿಗಳನ್ನು ಈಗ ಪಡಿಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಸಿಕ್ಕಿದ್ದ ಲೀಡ್ ಏನು, ಎಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿದ್ರು, ಎಷ್ಟು ಜನ ಇದ್ರು ಈ ಗ್ಯಾಂಗ್ ರೇಪ್ನಲ್ಲಿ, ಇನ್ನೂ ಯಾರ್ಯಾರು ತಲೆ ತಪ್ಪಿಸ್ಕೊಂಡಿದ್ದಾರೆ ಅಂತ? ಅರವಿಂದ್, ಸದ್ಯ ಗ್ಯಾಂಗ್ ರೇಪ್ ಮಾಡಿದ್ದಂಥ ಆರೋಪಿಗಳಿಬ್ಬರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗಣೇಶ್ ಮತ್ತು ಸರ್ವಣ ಎಂಬ ಇಬ್ಬರು ಆರೋಪಿಗಳನ್ನು ಪೊಲೀಸರು ಸದ್ಯ ಬಂಧನ ಮಾಡಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಆ ಮಹಿಳೆ ಕೊಟ್ಟಂಥ ದೂರಿನ ಆಧಾರದ ಮೇಲೆ ದೂರು ಕೊಡುವಂಥ ಸಂದರ್ಭದಲ್ಲಿ ಆರೋಪಿಗಳ ಬಗ್ಗೆ ಒಂದಷ್ಟು ಕ್ಲೂ ಸಿಗುವಂತೆ ಆ ಮಹಿಳೆ ದೂರನ್ನು ಕೊಟ್ಟಿದ್ರು. ಜೊತೆಗೆ ಆ ದೂರು ಕೊಡುವಂಥ ಸಂದರ್ಭದಲ್ಲಿ ಕೃತ್ಯ ಎಸಗಿದಂಥ ಆರೋಪಿಗಳು ಮಾರ್ಕೆಟ್ನಲ್ಲಿ ಇರುವಂಥ ವ್ಯಕ್ತಿಗಳೇ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಪೊಲೀಸರಿಗೆ ಆರಂಭದಲ್ಲಿ ಸಿಗುತ್ತೆ. ಜೊತೆಗೆ ಆ ಕೃತ್ಯ ನಡೆದಿರುವಂಥ ಸ್ಥಳದ ಸುತ್ತಮುತ್ತ ಸುಮಾರು CCTV ದೃಶ್ಯಾವಳಿಗಳನ್ನು ಪೊಲೀಸರು ಕಲೆ ಹಾಕಿಕೊಂಡಿದ್ರು ಅನ್ನುವಂಥ ಮಾಹಿತಿಗಳು ಸದ್ಯ ಇರುವಂಥದ್ದು. ಇರುವಂಥ ಮಾಹಿತಿ ಪ್ರಕಾರ ಆರೋಪಿಗಳಿಗೆ ಹುಡುಕಾಟ ಮಾಡಲಿಕ್ಕೆ ಅಲ್ಲಿದ್ದಂಥ CCTVಗಳೇ ಸಹಕಾರಿಯಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಸರ್ವಣ್ ಮತ್ತು ಗಣೇಶ ಇಬ್ಬರು ಕೂಡ ಮಾರ್ಕೆಟ್ನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಸದ್ಯ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿರುವಂಥ ಪೊಲೀಸರು ಈ ಆರೋಪಿಗಳನ್ನು ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯ ಲಭ್ಯವಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಆರೋಪಿಗಳು ಮಹಿಳೆ ಸಹಾಯ ಕೇಳಿ ಬಂದಂಥ ಸಂದರ್ಭದಲ್ಲಿ ಸಹಾಯ ಮಾಡೋದಾಗಿ ಹೇಳಿ ಆಕೆಗೆ ಕರೆದುಕೊಂಡು ಹೋಗಿ ಈ ರೀತಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಸದ್ಯ ಶರವಣ್ ಮತ್ತು ಗಣೇಶ ಇಬ್ಬರನ್ನು ಬಂಧನ ಮಾಡಿರುವಂಥ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.